ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಸಾಕಷ್ಟು ಆಗ್ತದೆ, ನಾನು ಒಪ್ಕೊಳ್ತೇನೆ. ನಮ್ಮ ಲೀಗಲ್ಸ್ ಅಲ್ಲಿ ಇರ್ಬೋದು, ನಮ್ಮ ಎಲ್ಲರೂ ಕೂಡ ಅದಕ್ಕೆ ಯಾವ ರೀತಿ ಅದಕ್ಕೆ ಸಹಕಾರ ಕೊಡಬೇಕು ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಈ ಸಂದರ್ಭ ನಾವು ಉಲ್ಲೇಖ ಮಾಡುವಂಥದ್ದು, ಇತ್ತೀಚೆಗೆ ನಾವು ಪತ್ರಿಕೆಗಳು ನೋಡಿದ್ದೇವೆ. 2 ತಿಂಗಳ ಹಿಂದೆ ನಡೆದಂತ ಕೇರಳ ರಾಜ್ಯದ ತಿರುವನಂತಪುರಂ ಅಲ್ಲಿ ನಗರಸಭೆ ಚುನಾವಣೆ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ಇಲ್ಲಿ ಉಲ್ಲೇಖನೀಯ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಗೆಲ್ಲರೂ ಕೂಡ ಹಿರಿಯ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಇದ್ದೇವೆ. ಅಲ್ಲಿ ಯಾವ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಕಳೆದ 20-30 ವರ್ಷಗಳಲ್ಲಿ ಕಮ್ಯುನಿಸ್ಟರ ಒಂದು ಅಟ್ಟಹಾಸಕ್ಕೆ ಎಷ್ಟೋ ನಮ್ಮ ಕಾರ್ಯಕರ್ತರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಒಂದೆರಡು ಉದಾಹರಣೆನ ಕೊಡ್ತೇನೆ. ಒಬ್ಬ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ಅನ್ನುವ ಕಾರಣಕ್ಕಾಗಿ, ಸ್ವಯಂ ಸೇವಕನ ಕಾರಣಕ್ಕಾಗಿ ಆ ಕಮ್ಯುನಿಸ್ಟ್ ಪಾರ್ಟಿಯ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಿದ್ದ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿಗೆನೆ 10-15 ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಮೊಚ್ಚು ದೊಣ್ಣೆ ಎಲ್ಲ ತೆಗೆದುಕೊಂಡೋಗಿ ಆ ಶಾಲೆಯ ಮಕ್ಕಳ ಎದುರುಗಡೆನೆ ಬರ್ಬರವಾಗಿ ಕೊಚ್ಚಿ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣವೂ ಕೂಡ ಉಲ್ಲೇಖ ಆಗಿರ್ತಕ್ಕಂಥ ತಾವು ಗಮನಿಸಬೇಕು. ಮತ್ತೊಂದು ಸಂದರ್ಭದಲ್ಲಿ ನಮ್ಮ ಯುವ ಕಾರ್ಯಕರ್ತರು ತಿರುವನಂತಪುರಮಲ್ಲಿ ಕಮ್ಯುನಿಸ್ಟರ ಅಟ್ಟಹಾಸಕ್ಕೆ ಅದರ ವಿರುದ್ಧ ಸೆಡ್ಡೊಡೆದು ನಿಂತಾಗ ಯಾವ ರೀತಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು ಅಂತ ಹೇಳಿದ್ರೆ, ಅವರನ್ನ ಒಂದು 100 ಜನ ಕಮ್ಯುನಿಸ್ಟ್ ಕಾರ್ಯಕರ್ತರು ಅಟ್ಟಿಸ್ಕೊಂಡು ಹೋಗ್ತಾರೆ ಕಾರ್ಯಕರ್ತರನ್ನ. ಅವರ ದುರದೃಷ್ಟ ಓಡ್ತಾ 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 ಒಂದು ಸೇತುವೆ ಬಳಿ ಬರ್ತಾರೆ. ಸೇತುವೆ ಬಳಿ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಗಾದ್ರೂ ಮಾಡಿ ಪ್ರಾಣವನ್ನು ಉಳಿಸ್ಕೋಬೇಕು, ಬೇರೆ ದಾರಿನೇ ಇಲ್ಲ ತಪ್ಪಿಸ್ಕೊಳ್ಳೋದಕ್ಕೆ. ಅನಿವಾರ್ಯವಾಗಿ ಆ ಯುವ ಕಾರ್ಯಕರ್ತರು ಆ ಸೇತುವೆಯಿಂದ ನದಿಗೆ ಹಾರ್ತಾರೆ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಆದ್ರೆ ನದಿಗೆ ಹಾರದಂತ ಸಂದರ್ಭದಲ್ಲಿ ಎಲ್ಲಿಯವರು ಪ್ರಾಣ ಉಳಿಸ್ಕೊಬಿಡ್ತಾರ ಅಂತೇಳಿ ಅಲ್ಲೇ ಸುರಿದಂತ ಕಲ್ಲುಗಳನ್ನ ತೆಗೆದುಕೊಂಡು ಅವರು ಏನು ಈಜ್ತಾ ಇದ್ರು ತಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು ಅಂತೇಳಿ ಅವರ ಮೇಲೆ ಕಲ್ಲುಗಳನ್ನು ಎಸ್ತು ಅಲ್ಲೇನೆ ಅವ್ರನ್ನ ಹತ್ಯೆ ಮಾಡುವಂತ ಕೆಲಸವು ಕೂಡ ಕಮ್ಯುನಿಸ್ಟ್ ಕಾಲದಲ್ಲಿ ಆಗಿರುವಂತ ಘಟನೆಯನ್ನು ಕೂಡ ನಾವು ಈ ಸಂದರ್ಭ ನೆನಪು ಮಾಡ್ಕೋಬೇಕು. ನಮ್ಮ ರಾಜ್ಯದಲ್ಲೂ ಈ ರೀತಿ ಅನೇಕ ಘಟನೆಗಳು ಆಗಿದ್ದಾವೆ. ನಾ ಯಾಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವತ್ತು ಭಾರತೀಯ ಜನತಾ ಪಾರ್ಟಿ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಎನ್ಡಿಎ ನೇತೃತ್ವದ ಸರ್ಕಾರ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಬ್ಬ ದಿಟ್ಟ ನಾಯಕ, ಒಬ್ಬ ಪ್ರಧಾನಮಂತ್ರಿ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿತಿನ್ ನಬೀನ್ಜಿ ಅಂತಕ್ಕಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಅಮಿತ್ ಶಾಜಿ ಅಂತಕ್ಕಂಥ ಒಬ್ಬ ಉಕ್ಕಿನ ಮನುಷ್ಯ ಈ ದೇಶದ ಗೃಹ ಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ನಾವಿವತ್ತು ರಾಜ್ಯದಲ್ಲಿ ಇಂಥ ಬೋಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವರ ದಬ್ಬಾಳಿಕೆಗೆ ನಾವಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಯಾರೂ ಕೂಡ ಅಂಜದೆ ಅಳುಕದೆ ಈ ಕಾಂಗ್ರೆಸ್ ಸರ್ಕಾರವನ್ನ ಧೂಳಿಪಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದೆ ಹೆಜ್ಜೆನ ಇಡಬೇಕಾಗ್ತದೆ. ಇಂಥ ಗೊಡ್ಡು ಬೆದರಿಕೆಗೆ ನಾವ್ಯಾರು ಕೂಡ ಹೆದರಬಾರದು. ಆ ಸಂಕಲ್ಪ ಕೂಡ ನಾವು ಮಾಡಬೇಕಾಗಿದೆ.